श्रीगुरुभ्यो नमः। हरिः ओम्। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। हरिः ओम्। ಜನರಿಗೆ ಅನುವಾದ ಮಾಡಿ ಕೂತ್ಕೊಳ್ಳಲಿ, ನಾ ಬರ್ತೀನಿ, ಅರ್ಧ ಗಂಟೆ ಬರ್ತೀನಿ. ಆಕಾಶಾಧಿಕರಣ ಪರೀಕ್ಷೆ ರಾತ್ರಿ ಇವತ್ತು. ಪ್ರಾಣಾದೇರೀಶಿತಾರಂ ಪರಮ ಸುಖ ನಿಧಿಂ ಸರ್ವದೋಷ ವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತಮಾನಂದದಂ ತಂ. ಕಹೋಳರು ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡಿದ್ರು. ಸಂಸಾರಿ ಜೀವರಿಗೂ ಭಗವಂತನಿಗೂ ಭೇದವನ್ನ ತಿಳಿಸಿ, ಆದ ಮೇಲೆ ಮುಕ್ತ ಜೀವರಿಗೂ ಭಗವಂತನಿಗೂ ಭೇದ, ಮುಕ್ತ ಜೀವರಿಗೂ ಭಗವಂತನಿಗೂ ಭೇದವನ್ನ ನಿರೂಪಣೆ ಮಾಡಿ ಆದ್ಮೇಲೆ ಕಹೋಳರು ಸುಮ್ಮನೆ ಆದರು. ಯಾವಾಗ ಕಹೋಳರು ಸುಮ್ಮನೆ ಆದರೋ ಆಗ ಗಾರ್ಗಿ ವಾಚಕ್ನವಿ, ಗಾರ್ಗಿ ಗರ್ಗಗೋತ್ರದಲ್ಲಿ ಹುಟ್ಟಿ ಬಂದವರು ಒಬ್ಬರು ಮಹಾನುಭಾವರು, ವಾಚಕ್ನು ಅಂತವ್ರ ಹೆಸರು. ಗರ್ಗಗೋತ್ರದಲ್ಲಿ ಹುಟ್ಟಿ ಬಂದಿರುವಂತಹ ವಚಕ್ನು ಎನ್ನುವಂತಹವರ ಮಗಳು ಬ್ರಹ್ಮವಾದಿನಿ ಗಾರ್ಗಿ ವಾಚಕ್ನವಿ. ಆಕೆ ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡ್ತಾಳೆ. ಅಚಹೈನಂ ಗಾರ್ಗಿ ವಾಚಕ್ನವಿ ಪಪ್ರಚ್ಛ. ಗಾರ್ಗಿ ವಾಚಕ್ನವಿ ಪ್ರಶ್ನೆ ಮಾಡ್ತಾಳೆ, ಏನಂತ? ಯಾಜ್ಞವಲ್ಕೇತಿ ಹೋವಾಚ. ಯಾಜ್ಞವಲ್ಕ್ಯರೇ, ನಂದೊಂದು ಪ್ರಶ್ನೆ ಇದೆ, ಉತ್ತರ ಕೊಡಬೇಕು ನೀವು. ಏನದು? ಯದಿದಂ ಸರ್ವಂ ಅಪ್ಸು ಓತಂಚ ಪ್ರೋತಂಚ ಕಸ್ಮಿನ್ ಖಲು ಆಪಃ ಓತಾಶ್ಚ ಪ್ರೋತಾಶ್ಚ ಇತಿ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಏನ್ ವಿಷಯ ಬಂತು ಅಂದರೆ ಆಚಾರ್ಯ ಹೇಳ್ತಾರೆ, ಮುಕ್ತಾನಾಂ ತಾರತಮ್ಯಂ ಗಾರ್ಗಿ ಬ್ರಾಹ್ಮಣೇನ ಉಚ್ಯತೆ. ಗಾರ್ಗಿ ಬ್ರಾಹ್ಮಣದಲ್ಲಿ ಇರುವಂತಹ ಸಬ್ಜೆಕ್ಟ್ ಏನು ಅಂದ್ರೆ ಮುಕ್ತರ ತಾರತಮ್ಯ, ಅಂದ್ರೆ ಮುಕ್ತರಿಗೂ ಭಗವಂತನಿಗೂ ಭೇದವನ್ನ ಸಮರ್ಥನೆ ಮಾಡಿದ್ದಾಯ್ತು ಕಹೋಳ ಬ್ರಾಹ್ಮಣದಲ್ಲಿ. ಅಲ್ಲಿಂದ ಈಗ ಪ್ರಶ್ನೆ, ಮುಕ್ತರಲ್ಲಿ ಪರಸ್ಪರ ತಾರತಮ್ಯ ಅಂದ್ರೆ ಮುಕ್ತರು ಒಬ್ಬರನ್ನೊಬ್ಬರು ಆಶ್ರಯ ಮಾಡ್ಕೊಂಡು ಹೇಗಿರ್ತಾರೆ, ಮುಕ್ತರಲ್ಲಿ ತಾರತಮ್ಯ ಅನ್ನೋದು ಹೇಗೆ ಅನ್ನುವುದನ್ನ ಗಾರ್ಗಿ ಬ್ರಾಹ್ಮಣದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಅಪ್ ಮೊದಲಾದಂತಹ ಶಬ್ದಗಳು ಬಂತು. ಯದಿದಂ ಸರ್ವಂ ಅಪ್ಸು ಓತಂಚ ಪ್ರೋತಂಚ. ಅಪ್ ಅಪ್ ಅಂದ್ರೆ ಏನು? ಮುಕ್ತರ ಬಗ್ಗೆ ಬಂತು. ಮನುಷ್ಯೋತ್ತಮರು ಅಪ್ಪಿನಲ್ಲಿ ಆಶ್ರಯ ಮಾಡಿಕೊಂಡಿದ್ದಾರೆ. ಮನುಷ್ಯೋತ್ತಮರು ಯಾರಲ್ಲಿ ಆಶ್ರಯ ಮಾಡಿಕೊಂಡಿದ್ದಾರೆ? ಅಪ್ಸು ಅಂದ್ರೆ ಮುಕ್ತಿಯೋಗ್ಯರಾದ ಜೀವರು ಎಷ್ಟು ಭಾಗಗಳಲ್ಲಿದ್ದಾರೆ ಅನ್ನೋದು ಪ್ರಶ್ನೆ. ಮುಕ್ತಿಯೋಗ್ಯರಾಗಿರ್ತಕ್ಕಂತಹ ಜೀವರು 5 ರೀತಿ ಅನ್ನೋದು ಶ್ರೀಮದಾಚಾರ್ಯರ ಉತ್ತರ. ದೇವ, ಋಷಿ, ಪಿತೃ, ಪ ಚಕ್ರವರ್ತಿಗಳು, ನರಾಹ ಮನುಷ್ಯೋತ್ತಮರು. ಮನುಷ್ಯೋತ್ತಮರಿಗೆ ಆಶ್ರಯರಾದವರು ಪ ಚಕ್ರವರ್ತಿಗಳು. ಚಕ್ರವರ್ತಿಗಳಿಗೆ ಪ ಅಂತ ಹೆಸರು. ಯಾಕೆ? ಪಾಂತೀತಿ ಪಾಹ ಚಕ್ರವರ್ತಿನಃ. ಪಾಂತಿ ರಕ್ಷಣೆ ಮಾಡ್ತಾರೆ, ಕಾಪಾಡ್ತಾರೆ.
ಆದ್ದರಿಂದ ಚಕ್ರವರ್ತಿಗಳಿಗೆ ಪ ಅಂತ ಹೆಸರು. ಆದ್ರೆ ಇಲ್ಲಿ ಆಪ ಅಂತ ಕರೆದಿದ್ದಾರೆ ಚಕ್ರವರ್ತಿಗಳ. ಚಕ್ರವರ್ತಿಗೆ ಆಪಹ ಅಂತ ಹೆಸರು ಯಾಕೆ ಬಂತು? ಅದಕ್ಕೆ ಉತ್ತರವನ್ನ ಕೊಡ್ತಕ್ಕಂಥವ್ರು ಶ್ರೀಮದಾಚಾರ್ಯರು. ಆಪಿಬಂತ್ಯಖಿಲಾನ್ ಭೋಗಾನ್ ಇತ್ಯಾಪಹ ಚಕ್ರವರ್ತಿನಃ. ಎಲ್ಲ ಭೋಗಗಳನ್ನ, ರಾಜ್ಯ ಕೋಶಾದಿ ಸಮಸ್ತ ಭೋಗಗಳನ್ನ ಅನುಭವಿಸುವ ಕಾರಣದಿಂದ ಚಕ್ರವರ್ತಿಗಳಿಗೆ ಆಪಹ. ಆಪಿ ಅಖಿಲಾನ್ ಭೋಗಾನ್ ಅಪಿಬಂತಿ ಈ ಚಕ್ರವರ್ತಿನಃ ಆಪಹ. ಸಕಲ ವಿಧ ಭೋಗಗಳನ್ನು ಚೆನ್ನಾಗಿ ಅನುಭವಿಸುವ ಕಾರಣ ಚಕ್ರವರ್ತಿಗಳಿಗೆ ಆಪಹ ಅಂತ ಹೆಸರು. ಆದ್ದರಿಂದ ಮನುಷ್ಯೋತ್ತಮರು ಯಾರನ್ನ ಆಶ್ರಯ ಮಾಡಿಕೊಂಡಿದ್ದಾರೆ ಅಂತ ಕೇಳಿದ್ರೆ, ಮನುಷ್ಯೋತ್ತಮರು ಅಪ್ಸು, ಮನುಷ್ಯೋತ್ತಮರು ಆಶ್ರಯ ಮಾಡಿಕೊಂಡಿರತಕ್ಕಂಥದ್ದು ಮುಕ್ತರಾಗಿರ್ತಕ್ಕಂತಹ ಚಕ್ರವರ್ತಿ. ಇದು ಮುಕ್ತರ ವಿಷಯ ಅಂತ ನಿರ್ಣಯ ಮಾಡಿ ಆಯ್ತು ಆಚಾರ. ಆದ್ದರಿಂದ ಮುಕ್ತರಾದ ಮನುಷ್ಯೋತ್ತಮರು ಮುಕ್ತರಾಗಿರ್ತಕ್ಕಂತಹ ಚಕ್ರವರ್ತಿಗಳನ್ನ ಆಶ್ರಯ ಮಾಡಿಕೊಂಡಿದ್ದಾರೆ. ಆ ಆಪ ಎಲ್ಲಿದೆ? ಮುಕ್ತರಾದ ಮನುಷ್ಯೋತ್ತಮರು ಮುಕ್ತರಾಗಿರ್ತಕ್ಕಂತಹ ಚಕ್ರವರ್ತಿಗಳನ್ನ ಆಶ್ರಯ ಮಾಡಿಕೊಂಡಿದ್ದಾರೆ, ಸರಿ. ಆ ಮುಕ್ತ ಚಕ್ರವರ್ತಿಗಳು ಯಾರನ್ನ ಆಶ್ರಯ ಮಾಡಿಕೊಂಡಿದ್ದಾರೆ ಅಂದ್ರೆ, ಅದಕ್ಕೆ ಯಾಜ್ಞವಲ್ಕ್ಯರು ಕೊಟ್ಟ ಉತ್ತರ ವಾಯು ಗಾರ್ಗಿ ಇತಿ. ವಾಯುವಿನಲ್ಲಿ ಆಶ್ರಯ ಮಾಡಿಕೊಂಡಿದ್ದಾರೆ. ಏನಿದು ವಾಯುವಿನಲ್ಲಿ ಆಶ್ರಯ ಮಾಡಿ? ಯಾವ ವಾಯು ಅದು? ಅದಕ್ಕೆ ಆಚಾರ್ಯರು ಭಾಷ್ಯ ಬರೀತಾರೆ, ಒಬ್ಬ ವಾಯು ಇದ್ದಾನೆ, ಅವನು ವಾಯುದೇವರ ಮಗ, ವಾಯುಸುತಃ ಅಂತ. ಎಲ್ಲ ಭೋಗಗಳನ್ನ ಅನುಭವಿಸುವ ಕಾರಣ ಚಕ್ರವರ್ತಿಗಳಿಗೆ ಆಪಹ ಅಂತ ಹೆಸರು. ಅಂತಹ ಮುಕ್ತ ಮನುಷ್ಯೋತ್ತಮರಿಗೆ ಆಶ್ರಯರಾಗಿರ್ತಕ್ಕಂತಹ ಮುಕ್ತ ಚಕ್ರವರ್ತಿಗಳು ಯಾರಲ್ಲಿ ಆಶ್ರಯ ಆಗಿದ್ದಾರೆ ಅಂದ್ರೆ ವಾಯುದೇವರ ಮಗನಲ್ಲಿ ಆಶ್ರಯರಾಗಿದ್ದಾರೆ. ವಾಯುದೇವರ ಮಗ, ಅವನ ಹೆಸರೇನು? ಶ್ರೀಮದ್ ಆಚಾರ್ಯರು ಭಾಷ್ಯ ಬರೀತಾರೆ, ತೇಷಾಂ ವಾಯುಸುತಃ ಚಕ್ರೋ ನಾಮ ವ್ಯಪಾಶ್ರಯ. ಅವನ ಹೆಸರು ಚಕ್ರ, ಮುಖ್ಯ ಪ್ರಾಣದೇವರ ಮಗ, ಅವನ ಹೆಸರು ಚಕ್ರ. ವಾಯುದೇವರ ಮಗನಾಗಿರ್ತಕ್ಕಂತಹ ಚಕ್ರ ಎನ್ನುವಂತಹ ವಾಯು, ಅವನ ಹೆಸರೇ ಚಕ್ರ ಅಂತ. ಅವನಲ್ಲಿ ಈ ಮುಕ್ತರಾಗಿರ್ತಕ್ಕಂತಹ ಚಕ್ರವರ್ತಿಗಳು ಆಶ್ರಯ ಮಾಡಿಕೊಂಡಿದ್ದಾರೆ. ಆ ಚಕ್ರನಿಗೆ ಯಾರು ಆಶ್ರಯ? ಪ್ರಶ್ನೆ ಇವಳದು. ಕಸ್ಮಿನ್ ಖಲು ವಾಯುರೋತಶ್ಚ ಪ್ರೋತಶ್ಚ. ವಾಯುದೇವರ ಮಗನಾದ ಈ ಚಕ್ರ ಅಂತ ಪ್ರಸಿದ್ಧನಾದ ಈ ವಾಯು ಯಾರನ್ನ ಆಶ್ರಯ ಮಾಡಿಕೊಂಡಿದ್ದಾನೆ ಅಂತಂದ್ರೆ, ಯಾಜ್ಞವಲ್ಕ್ಯರು ಕೊಟ್ಟ ಉತ್ತರ ಗಂಧರ್ವಲೋಕೇಶು ಗಾರ್ಗಿ. ಗಂಧರ್ವ ಲೋಕದಲ್ಲಿ ಆಶ್ರಯ ಮಾಡ್ಕೊಂಡ್ಬಿಟ್ಟಿದ್ದ. ಗಂಧರ್ವ ಲೋಕದಲ್ಲಿ ಮನುಷ್ಯೋತ್ತಮರಿಗೆ ಆಪಹ ಅಂತ ಕರೆಯಲ್ಪಡತಕ್ಕ ಚಕ್ರವರ್ತಿಗಳ ಆಶ್ರಯ ಓಕೆ. ಆಪಹ ಅಂತ ಕರೆಯಲ್ಪಡುವ ಚಕ್ರವರ್ತಿಗಳಿಗೆ ಚಕ್ರನಾಮಕರಾದ ವಾಯುದೇವರು, ವಾಯು ಅವನು ಮುಖ್ಯ ಪ್ರಾಣದೇವರ ಮಗ, ಅವನ ಆಶ್ರಯ ಓಕೆ. ಆ ವಾಯು ಎಲ್ಲಿ ಆಶ್ರಿತನಾಗಿದ್ದಾನೆ ಅಂದ್ರೆ ಗಂಧರ್ವ ಲೋಕದಲ್ಲಿ ಆಶ್ರಯ ಮಾಡ್ಕೊಂಡಿದ್ದಾನೆ. ಇದು ಯಾವುದು ಗಂಧರ್ವ ಲೋಕ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಲೋಕಾಹ ಇತಿ ಮುಕ್ತಾನಾಂ ಆನಂದಾನುಭವಾಹ ಸ್ವರೂಪಭೂತಾಹ. ಲೋಕ ಅಂದ್ರೆ ಮುಕ್ತರ ಸ್ವರೂಪಭೂತವಾದಂತಹ ಯಾವ ಆನಂದ ಇದೆ, ಮುಕ್ತರಲ್ಲಿ ಏನು ಆನಂದ ಇದೆ, ಆ ಆನಂದ ಮುಕ್ತರಿಗಿಂತ ಭಿನ್ನವಾದ ಆನಂದ ಅಲ್ಲ, ಮುಕ್ತರ ಸ್ವರೂಪಭೂತವಾದ ಆನಂದ. ಅಂತಹ ಮುಕ್ತರ ಸ್ವರೂಪಭೂತವಾದ ಆನಂದಕ್ಕೆ ಲೋಕ ಅಂತ ಹೆಸರು. ಜಡವಾದ ಲೋಕಗಳಲ್ಲ.
ಲೋಕ ಅಂದ್ರೆ ಏನು? ಮುಕ್ತರ ಸ್ವರೂಪಭೂತವಾದ ಆನಂದ. ಇಲ್ಲಿ ದೇವತೆಗಳ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಪ್ಸು ವಾಯೌ ಇತಿ ಸ್ವರೂಪಸ್ಯೈವ ಪ್ರಸ್ತುತತ್ವಾತ್. ಆರಂಭದಲ್ಲಿ ಚಕ್ರವರ್ತಿಗಳು ಯಾರನ್ನ ಆಶ್ರಯ ಮಾಡಿಕೊಂಡಿದ್ದಾರೆ? ಚಕ್ರನಾಮಕ ವಾಯುವಿನಲ್ಲಿ. ಆ ಚಕ್ರ ಯಾರಲ್ಲ ಆಶ್ರಯ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ದೇವತೆಗಳ ಸ್ವರೂಪದ ಬಗ್ಗೆ ಪ್ರಶ್ನೆ ಬಂದಿದೆ. ಆದ್ದರಿಂದ ಸ್ವರೂಪದ ಬಗ್ಗೆ ಮಾತಾಡಿ ನೆಕ್ಸ್ಟ್ ಲೋಕದ ಬಗ್ಗೆ, ಜಡವಾದ ಲೋಕಗಳ ಬಗ್ಗೆ ಉಪನಿಷತ್ತು ಮಾತಾಡೋದಿಲ್ಲ. ಆದ್ದರಿಂದ ಲೋಕ, ಗಂಧರ್ವ ಲೋಕ ಅಂತ ಹೇಳಿದ್ದಾರೆ. ಆದ್ದರಿಂದ ಲೋಕ ಶಬ್ದಕ್ಕೆ ಬೇರೆ ಅರ್ಥ ಮಾಡ್ಬೇಕಾಗತ್ತೆ. ಲೋಕ ಅಂದ್ರೆ ಮುಕ್ತರ ಸ್ವರೂಪಭೂತವಾದ ಆನಂದ, ಆ ಆನಂದದ ಅನುಭವ. ಮುಕ್ತರ ಸ್ವರೂಪಭೂತವಾದ ಆನಂದದ ಅನುಭವ ಏನಿದೆ, ಎಕ್ಸ್ಪೀರಿಯನ್ಸ್, ಫೀಲ್, ಅದನ್ನ ಲೋಕ ಅಂತ ಕರೀತಾರೆ. ಆರಂಭದಲ್ಲೂ ದೇವತೆಗಳ ಸ್ವರೂಪದ ಬಗ್ಗೆನೇ ಮಾತಾಡಿದ್ರು. ಈ ಗಾರ್ಗಿ ಬ್ರಾಹ್ಮಣ ಮುಗಿಯುವಾಗಲೂ ದೇವತೆಗಳ ಸ್ವರೂಪದ ಬಗ್ಗೆಯೇ ಮಾತು ಬರುತ್ತೆ. ಮಧ್ಯದಲ್ಲಿ ಲೋಕ ಅಂತ ಬಂದಿದೆ. ಆದ್ದರಿಂದ ಆ ಲೋಕ ಶಬ್ದಕ್ಕೆ ಮುಕ್ತರ ಸ್ವರೂಪಭೂತವಾದ ಆನಂದದ ಅನುಭವ ಅಂತಲೇ ಅರ್ಥ ಮಾಡಬೇಕು. ಇಲ್ಲ ಅಂದ್ರೆ ಸರಿ ಹೋಗೋದಿಲ್ಲ. ಲೋಕ ಅನ್ನೋ ಶಬ್ದಕ್ಕೆ ಪ್ರಸಿದ್ಧವಾದಂತಹ ಲೋಕ ಅಂತ ಯಾಕೆ ಅರ್ಥ ಮಾಡಬಾರ್ದು? ಲೋಕ ಅನ್ನೋ ಶಬ್ದಕ್ಕೆ ಇಂದ್ರಲೋಕ, ಚಂದ್ರಲೋಕ ಅಂತ ಜಡವಾದ ಲೋಕ ಯಾಕೆ ಅರ್ಥ ಮಾಡಬಾರ್ದು ಅಂದ್ರೆ ಆಚಾರ್ಯ ಹೇಳ್ತಾರೆ, ನಚ ಉಪರಿತನ ಲೋಕೇಶ್ವಧಸ್ತನ ಲೋಕ ಆಶ್ರಿತ. ಒಂದೊಂದು ಲೋಕಗಳು ಒಂದೊಂದು ಲೋಕವನ್ನ ಆಶ್ರಯ ಮಾಡ್ಕೊಂಡಿಲ್ಲ. ಈ ಲೋಕವನ್ನ ಆ ಲೋಕ ಆಶ್ರಯ ಮಾಡ್ಕೊಂಡಿದೆ, ಇನ್ನೊಂದು ಸತ್ಯ ಲೋಕವನ್ನ ಇನ್ನೊಂದು ಆಶ್ರಯ. ಒಂದೊಂದು ಲೋಕಗಳು ಒಂದೊಂದು ಲೋಕವನ್ನ ಆಶ್ರಯ ಮಾಡ್ಕೊಂಡಿಲ್ಲ. ಹಾಗೆ ಹೇಳಿಕ್ ಬರೋದಿಲ್ಲ. ನಚ ವಾಯು ಗಂಧರ್ವ ಲೋಕಮಾಶ್ರಿತ. ವಾಯು ಗಂಧರ್ವ ಲೋಕವನ್ನ ಯಾಕೆ ಆಶ್ರಯ ಮಾಡ್ಕೋಬೇಕು? ಯಾಕೆ ಅಂತಂದ್ರೆ ವಾಯುನಾಗೆ ಸರ್ವೇ ಲೋಕಾಹ ನೇನೀಯಂತೆ. ಎಲ್ಲ ಲೋಕಗಳನ್ನು ಕೂಡ ಚೆನ್ನಾಗಿ ಧರಿಸಿರ್ತಕ್ಕಂಥವನು ವಾಯು ಅಂತ ಸ್ಪಷ್ಟವಾಗಿ ವೇದ ಹೇಳ್ತಾ ಇದೆ. ಅಂತಹ ವಾಯು ಗಂಧರ್ವ ಲೋಕವನ್ನ ಯಾಕೆ ಆಶ್ರಯ ಮಾಡ್ಕೊಳ್ಬೇಕು? ಸಪ್ತಸ್ಕಂಧಗತೋ ಲೋಕಾನ್ ಯೋ ಬಿಭರ್ತಿ ಮಹಾಬಲಃ ಅಂತ ಮಹಾಭಾರತದ ಹರಿವಂಶದಲ್ಲಿ ಸ್ಪಷ್ಟವಾಗಿ ವಾಯುದೇವರ ಬಗ್ಗೆ ಮಾತಾಡ್ಬೇಕಾದ್ರೆ 7 ಭುಜಗಳಿಂದ ಕೂಡಿದ ಮುಖ್ಯ ಪ್ರಾಣದೇವರು, ಮಹಾಬಲಶಾಲಿಗಳಾದ ವಾಯುದೇವರು ಸಮಸ್ತ ಲೋಕಗಳನ್ನ ತಾವು ಧರಿಸಿದ್ದಾರೆ. ಸಮಸ್ತ ಲೋಕಗಳಿಗೆ ಆಶ್ರಯರಾಗಿರ್ತಕ್ಕಂಥವರು ಮುಖ್ಯ ಪ್ರಾಣದೇವರು ಅಂತ ಹರಿವಂಶ ಸ್ಪಷ್ಟವಾಗಿ ಹೇಳ್ತಾ ಇರ್ಬೇಕಾದ್ರೆ ವಾಯು ಗಂಧರ್ವ ಲೋಕವನ್ನ ಆಶ್ರಯ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಇಲ್ಲಿ ಲೋಕಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ಕೊಂಡ್ರೆ ಅದು ಮೂರ್ಖತನ ಆಗತ್ತೆ. ನಚ ಅನತಿ ಪ್ರಶ್ನೆತ್ವಂ ಲೋಕ ಮಾತ್ರ ಸ್ಯಾಸ್ತಿ. ಕೊನೆಗೆ ಬ್ರಹ್ಮಲೋಕ ಅಂತ ಬರುತ್ತೆ. ಆ ಬ್ರಹ್ಮಲೋಕಕ್ಕೆ ಆಶ್ರಯ ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾರೆ, ಬ್ರಹ್ಮಲೋಕಕ್ಕೆ ಯಾವುದು ಆಶ್ರಯ? ಒಂದು ವೇಳೆ ಬ್ರಹ್ಮಲೋಕಕ್ಕೆ ಯಾವುದಾದ್ರೂ ಆಶ್ರಯವಾದ ಇನ್ನೊಂದು ಲೋಕ ಇದ್ದಿದ್ರೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾ ಇದ್ರು, ಬ್ರಹ್ಮಲೋಕದ ಬಗ್ಗೆ ನೀನು ಮಾತಾಡಬೇಡ, ತಮಸ್ಸಿಗೆ ಬೀಳ್ತೀಯ ಅಂತ ಯಾಜ್ಞವಲ್ಕ್ಯರು ಅದನ್ನ ಅಲ್ಲೇ ಕಟ್ ಮಾಡಿಬಿಟ್ರು. ಆದ್ದರಿಂದ ಇಲ್ಲಿ ಲೋಕ ಅಂತನ್ನೋದು ಮುಕ್ತರ ಸ್ವರೂಪಭೂತವಾದ ಆನಂದದ ಅನುಭವ ಅಂತ ಅರ್ಥ ಮಾಡಬೇಕು, ಬಿಟ್ರೆ ಜಡವಾದ ಲೋಕ ಅಂತ ಅರ್ಥ ಮಾಡೋ ಹಾಗಿಲ್ಲ. ಅಧಸ್ತನೇಶು ಚ ಉಪರಿತನಾಹ ಲೋಕಾಹ ತಿಷ್ಠಂತಿ. ಕೆಳಗಿನ ಲೋಕಗಳ ಮೇಲೆ ಮೇಲಿನ ಲೋಕ ಇರ್ತದೆ. ಒಂದರ ಮೇಲೊಂದು ಲೋಕ, ಒಂದು ಭೂಲೋಕ, ಭೂರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಒಂದೊಂದು ಲೋಕಗಳ ಮೇಲೆ ಒಂದೊಂದು ಲೋಕ ಇರಬಹುದು, ಇರುತ್ತೆ. ಆದರೆ ಆಶ್ರಯ ಅಂತಿಲ್ಲ. ನಚ ಮರುತಾಂ ಏಕೋಪಿ ಗಂಧರ್ವಲೋಕಾದವರೋ ವಿದ್ಯತೆ. ಮರುತ್ಗಳಲ್ಲಿ 49 ಮರುದ್ದೇವತೆಗಳಲ್ಲಿ ಒಬ್ಬ ಅತಿ ಸಾಮಾನ್ಯನಾದ ವಾಯುವು ಕೂಡ ಗಂಧರ್ವ ಲೋಕಕ್ಕಿಂತ ಕೆಳಗಿನ ಯೋಗ್ಯತೆಯವನು ಯಾರೂ ಇಲ್ಲ.
ಯಾರೂ ಇಲ್ಲ. 49 ಮರುದೇವತೆಗಳಿದ್ದಾರೆ. ಅದರಲ್ಲಿ ಒಬ್ಬನೇ ಒಬ್ಬ ಮರುತ್ತು ಕೂಡ ಗಂಧರ್ವ ಲೋಕಕ್ಕಿಂತ ಅತ್ಯಂತ ಕೆಳಗಿದ್ದಾನೆ ಶಕ್ತಿ ಜ್ಞಾನಾದಿಗಳಲ್ಲಿ ಅಂತ ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಅರ್ಥ ಮಾಡಬೇಕಾದ್ದು ಲೋಕ ಅನ್ನುವ ಶಬ್ದಕ್ಕೆ ಮುಕ್ತರ ಸ್ವರೂಪಭೂತವಾದ ಆನಂದದ ಅನುಭವ. ಆದ್ದರಿಂದ ಈ ಚಕ್ರ ಎನ್ನುವಂತಹ ವಾಯುದೇವರ ಮಗನಾದ ಇನ್ನೊಬ್ಬ ವಾಯು ಯಾರನ್ನ ಆಶ್ರಯ ಮಾಡ್ಕೊಂಡಿದ್ದಾನೆ ಅಂದ್ರೆ ಗಂಧರ್ವ ಲೋಕವನ್ನ ಆಶ್ರಯ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಗಂಧರ್ವ ಲೋಕ ಅಂದ್ರೆ ಗಂಧರ್ವ ಎನ್ನುವ ವಾಯು ಅಂತ ಅರ್ಥ ಮಾಡ್ಬೇಕು. ತಸ್ಯ ಚ ಮುಕ್ತಸ್ತು ಮರುತ್ ಗಂಧರ್ವ ನಾಮವಾನ್ ಅಂತ. ಚಕ್ರ ಅಂತ ಏನ್ ಹೆಸರು ಬಂತಿಲ್ಲಿ, ಚಕ್ರನಾಮಕ ವಾಯು ಅಂತ. ಆ ಚಕ್ರನಾಮಕನಾದ ವಾಯುವಿಗೆ ಗಂಧರ್ವನಾಮಕನಾದ ವಾಯು ಆಶ್ರಯ. ತನ್ನ ಸ್ವರೂಪಭೂತವಾದ ಆನಂದವನ್ನ ಅನುಭವಿಸ್ತಾ ಇರತಕ್ಕಂತಹ ಗಂಧರ್ವನಾಮಕನಾದ ವಾಯು ಅವನು ಆಶ್ರಯನಿದ್ದಾನೆ. ನೋಡಿ, ಅದ್ರ ಮೇಲೆ ಯಾರು ಆಶ್ರಯ, ಯಾರಿಗೆ ಪ್ರಶ್ನೆ ಕೇಳ್ತಾರೆ. ಕಸ್ಮಿನ್ ಅನುಭವವನ್ನ ಪಡೆಯುವಂತಹ ಮುಕ್ತನಾದ ಗಂಧರ್ವ ಎನ್ನುವ ವಾಯು ಯಾರಲ್ಲಿ ಆಶ್ರಯ ಮಾಡಿಕೊಂಡಿದ್ದಾನೆ? ಅದಕ್ಕೆ ಉತ್ತರ ಕೊಟ್ಟರು, ಅಂತರಿಕ್ಷ ಲೋಕೇಶು ಗಾರ್ಗಿ. ಅಂತರಿಕ್ಷ ಲೋಕದಲ್ಲಿ ಆಶ್ರಯ ಮಾಡಿಕೊಂಡಿದ್ದಾನೆ. ಅದ್ಯಾರು ಅಂತರಿಕ್ಷ ಲೋಕ ಅಂದ್ರೆ ಯಾರು? ಅದಕ್ಕೆ ಹೇಳ್ತಾರೆ, ತತ್ಸುಖಾನಾಂ ಮೌಕ್ತಾನಾಂ ಅಂತರಿಕ್ಷಗಃ. ಗಂಧರ್ವನಿಗೆ ಅಂದ್ರೆ ಗಂಧರ್ವನಾಮಕನಾದ ವಾಯುವಿಗೆ ಮುಕ್ತಿಯಲ್ಲಿ ಸಿಗುವಂತಹ ತನ್ನ ಸ್ವರೂಪಭೂತವಾದ ಆನಂದಕ್ಕೆ ಆಶ್ರಯನಾಗಿರ್ತಕ್ಕಂಥವನು ಯಾರು? ಮುಖ್ಯ ಪ್ರಾಣದೇವರ ಇನ್ನೊಬ್ಬ ಮಗ ಇದ್ದಾನೆ, ಅವನ ಹೆಸರು ಅಂತರಿಕ್ಷ ಅಂತ. ಅವನು ಅಂತರಿಕ್ಷ ಲೋಕಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ವ್ಯಕ್ತಿ. 49 ಮರುದೇವತೆಗಳಲ್ಲಿ ಒಬ್ಬ ಅಂತರಿಕ್ಷ ಲೋಕಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು. ಅವನು ಹೆಸರು ಅಂತರಿಕ್ಷ ಅಂತ ಹೇಳಿ, ಮುಖ್ಯ ಪ್ರಾಣದೇವರ ಮಗ. ಅವನು ಗಂಧರ್ವನಾಮಕನಾದ ವಾಯುವಿಗೆ ಆಶ್ರಯ. ಈ ಅಂತರಿಕ್ಷ ನಾಮಕನಾದ ವಾಯುವಿಗೆ ಯಾರು ಆಶ್ರಯ? ಪ್ರಶ್ನೆ. ಕಸ್ಮಿನ್ ಖಲು ಅಂತರಿಕ್ಷ ಲೋಕಾಹ ಓತಾಶ್ಚ ಪ್ರೋತಾಶ್ಚ. ಎಲ್ಲಿ ಆಶ್ರಯ? ಅಂತರಿಕ್ಷ ನಾಮಕನಾದ ವಾಯುವಿಗೆ ಯಾರು ಆಶ್ರಯ ಅಂತಂದ್ರೆ ಉತ್ತರ ಕೊಟ್ರು, ಆದಿತ್ಯ ಲೋಕೇಶು ಗಾರ್ಗಿ. ಆದಿತ್ಯ ಲೋಕ. ಆದಿತ್ಯ ಲೋಕ ಅಂದ್ರೆ ಯಾರು? ತತ್ಸುಖಾನಾಂಚ ಮೌಕ್ತಾನಾಂ ಆನಂದಾಹ ಸೂರ್ಯರೂಪಕಾಹ. ಅಂತರಿಕ್ಷ ನಾಮಕನಾದ ಮುಖ್ಯ ಪ್ರಾಣದೇವರ ಮಗನಾದ ಅಂತರಿಕ್ಷ ಅಭಿಮಾನಿಯಾದ ವಾಯುವಿಗೆ ಮಾಡ್ತೀನಿ ಅಂತ ಹೇಳು. ಅಂತರಿಕ್ಷ ನಾಮಕನಾದ ವಾಯುವಿಗೆ ಆಶ್ರಯನಾಗಿ ನಿಂತಿರತಕ್ಕಂತಹ ವ್ಯಕ್ತಿ ಸೂರ್ಯ. ಸೂರ್ಯನ ಸ್ವರೂಪಭೂತವಾದ ಆನಂದ ಏನಿದೆ ಅದು ಮುಕ್ತನಾದ ಅಂತರಿಕ್ಷ ನಾಮಕನಾದ ವಾಯುವಿಗೆ ಅದು ಆಶ್ರಯ. ಗೊತ್ತಾಯ್ತು, ಸೂರ್ಯಂದು ಗೊತ್ತಾಯ್ತು. ಸೂರ್ಯನ ಸ್ವರೂಪಭೂತವಾದ ಆನಂದಕ್ಕೆ ಮತ್ತೆ ಯಾರ ಆಶ್ರಯ? ಪ್ರಶ್ನೆ. ಕಸ್ಮಿನ್ ಖಲು ಆದಿತ್ಯ ಲೋಕಾಃ ಓತಾಶ್ಚ ಪ್ರೋತಾಶ್ಚೇತಿ ಚಂದ್ರಲೋಕೇಶು ಗಾರ್ಗಿ. ಸೂರ್ಯನ ಸ್ವರೂಪಭೂತವಾದ ಆನಂದದ ಅನುಭವಕ್ಕೆ ಆಶ್ರಯ ಯಾರು ಅಂತ ಕೇಳಿದ್ರೆ ಚಂದ್ರಲೋಕ. ಸ್ಪಷ್ಟ ಆಗತ್ತೆ, ಗೊತ್ತಾಯ್ತು ನಮ್ಗಿದೆಲ್ಲ. ಸೌರಾಣಾಂ ಅಪಿ ಮುಕ್ತಾನಾಂ ಆನಂದಾಃ ಚಂದ್ರರೂಪಕಾಃ.
ಸೂರ್ಯನ ಸ್ವರೂಪಭೂತವಾದ ಆನಂದದ ಅನುಭವಕ್ಕೆ ಆಶ್ರಯ ಯಾವುದು ಅಂತ ಹೇಳಿದ್ರೆ ಚಂದ್ರನ ಸ್ವರೂಪಭೂತವಾದ ಆನಂದ. ಅದರಿಂದ ಲೋಕ 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 ಅಂತ ಹೇಳ್ತಾರೆ ನೋಡ್ರಿ. ಆಹ್ಲಾದನ ಚಂದ್ರನಾಮ ದೇವೋಸೌ ಅನಿರುದ್ಧಕಃ ಸಯೇವ ಚಂದ್ರಮಾವಿಶ್ಯ ಸ್ಥಿತ ತನ್ನಾಮ ಕೋಪಿ ಸಹ. ಇಲ್ಲೊಂದು ವಿಶೇಷವನ್ನು ಆಚಾರ್ಯ ಹೇಳ್ತಾರೆ. ಏನ್ ಹೇಳ್ತಾರೆ? ಚಂದ್ರ ಅಂದ್ರೆ ಏನು? ಆಹ್ಲಾದಕತ್ವ ಚಂದ್ರ ಅಂತ. ಆಹ್ಲಾದವನ್ನ, ಮನಸ್ಸನ್ನ ಅರಳಿಸುವುದು, ಆಹ್ಲಾದವನ್ನ ಉಂಟು ಮಾಡುವವನು, ಆದ್ದರಿಂದ ಚಂದ್ರ. ಆದ್ದರಿಂದ ಅನಿರುದ್ಧನಿಗೆ ಚಂದ್ರ ಅಂತ ಹೆಸರು. ಸೂರ್ಯನ ಆನಂದ ಯಾರ ಅಧೀನ ಅಂತಂದ್ರೆ ಚಂದ್ರನ ಅಧೀನ. ಅಂದ್ರೆ ಸೂರ್ಯ ಚಂದ್ರರಿಬ್ಬರೂ ಸಮಾನ ಅಲ್ವೇನ್ರಿ? ಚಂದ್ರ ಸೂರ್ಯಾದಿಗಳು ಸಮಾನ ಕಕ್ಷೆಯಲ್ಲಿ ಇರೋದ್ರಿಂದ ಇವರ ಆನಂದ ಅವರಿಗೆ, ಅವರ ಆನಂದ ಇವರಿಗೆ ಅಂತ ಹೆಂಗ್ ಹೇಳೋದು ನಾವು? ಆದ್ದರಿಂದ ಈ ಚಂದ್ರ ಅಂತ ಹೇಳಿದರೆ ಅನಿರುದ್ಧ ಅಂತರ್ಥ. ಆಹ್ಲಾದವನ್ನ ಕೊಡುವ ಕಾರಣದಿಂದ ಅನಿರುದ್ಧ ದೇವನಿಗೆ ಚಂದ್ರ ಅಂತ ಹೆಸರು. ಅವನು ಚಂದ್ರನ ಒಳಗೆ ಸನ್ನಿಹಿತನಾಗಿದ್ದಾನೆ, ಆದ್ದರಿಂದ ಅವನಿಗೆ ಚಂದ್ರ ಅಂತಲೇ ಹೆಸರು. ಅಷ್ಟಾಗತ್ತೆ. ಇಂತಹ ಚಂದ್ರನಾಮಕನಾದ ಅನಿರುದ್ಧನ ಸ್ವರೂಪಭೂತವಾದ ಆನಂದಕ್ಕೆ ಯಾರು ಆಶ್ರಯ ಅಂತ ಪ್ರಶ್ನೆ. ಕಸ್ಮಿನ್ ಖಲು ದೇವಲೋಕಾಹ, ಕಸ್ಮಿನ್ ಖಲು ಚಂದ್ರಲೋಕಾಹ ಓತಾಶ್ಚ ಪ್ರೋತಾಶ್ಚ. ಚಂದ್ರಲೋಕಕ್ಕೆ ಆಶ್ರಯರಾಗಿರ್ತಕ್ಕಂತಹ ವ್ಯಕ್ತಿ ಯಾರು? ಅದಕ್ಕೆ ಉತ್ತರ ಕೊಡ್ತಾರೆ, ನಕ್ಷತ್ರ ಲೋಕೇಶು ಗಾರ್ಗಿ. ನಕ್ಷತ್ರ ಲೋಕ. ನಕ್ಷತ್ರ ಲೋಕ ಅಂದ್ರೆ ಅರ್ಥ ಏನು? ಆಚಾರ್ಯ ಬರೀತಾರೆ, ಅನಿರುದ್ಧ ಸುಖಾನಾಂತು ಮೌಕ್ತಾನಾಂ ಇಂದ್ರಾಶ್ರಯ. ಅನಿರುದ್ಧನ ಸ್ವರೂಪಭೂತವಾಗಿರತಕ್ಕಂತಹ ಸುಖಕ್ಕೆ, ಆನಂದದ ಅನುಭವಕ್ಕೆ ಆಶ್ರಯನಾಗಿ ನಿಂತಿರ್ತಕ್ಕಂತಹ ವ್ಯಕ್ತಿ ನಕ್ಷತ್ರ. ನಕ್ಷತ್ರ ಅಂದ್ರೆ ಇಂದ್ರ. ನಕ್ಷತ್ರ ನಾಮವಾನ್ ಇಂದ್ರೋ ನೈವಾನ್ಯ ಕ್ಷತ್ರಿಯೋಸ್ಯ ಹಿ ವಿದ್ಯತೆ ತ್ರಿಷು ಲೋಕೇಶು ಬ್ರಹ್ಮಾದ್ಯಾಸ್ತು ಊರ್ಧ್ವಲೋಕಗಾಃ. ಇಂದ್ರನಿಗೆ ನಕ್ಷತ್ರ ಅಂತ ಹೆಸರು. ಕ್ಷತ್ರ ಅಂದ್ರೆ ಕಂಟ್ರೋಲ್ ಮಾಡುವವನು, ಕ್ಷತ್ರಿಯ. ಇಂದ್ರನನ್ನ ಕಂಟ್ರೋಲ್ ಮಾಡತಕ್ಕಂಥವನು ಮೂರು ಲೋಕಗಳಲ್ಲಿ ಬೇರೆ ಯಾರೂ ಇಲ್ಲ. ಇಂದ್ರನನ್ನ ನಿಯಮನ ಮಾಡತಕ್ಕಂತಹ ಬ್ರಹ್ಮರುದ್ರಾದಿಗಳು ಮೂರು ಲೋಕಗಳಿಗಿಂತ ಮೇಲೆ ಇರತಕ್ಕಂತಹ ವ್ಯಕ್ತಿಗಳು. ಇಂದ್ರನನ್ನ ಮೂರು ಲೋಕಗಳಲ್ಲಿ ನಿಯಮನ ಮಾಡುವವರು ಬೇರೆ ಯಾರೂ ಇಲ್ಲ. ಇಂದ್ರನನ್ನ ಕಂಟ್ರೋಲ್ ಮಾಡತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮೂರು ಲೋಕಗಳಿಗಿಂತ ಮೇಲಿರ್ತಕ್ಕಂಥವರು ಬ್ರಹ್ಮಾದಿಗಳಾದ್ದರಿಂದ ಇಂದ್ರದೇವರಿಗೆ ಮೂರು ಲೋಕಗಳಲ್ಲಿ ನಿಯಾಮಕರು ಯಾರು ಇಲ್ಲ. ಆದ್ದರಿಂದ ನಕ್ಷತ್ರ ಅಂತ ಅವನನ್ನ ಕರೀತಾ ಇದ್ದಾರೆ. ಆದ್ದರಿಂದ ಅನಿರುದ್ಧನ ಸ್ವರೂಪಭೂತವಾದಂತಹ ಆನಂದಾನುಭವ ಏನಿದೆ ಅದಕ್ಕೆ ನಕ್ಷತ್ರ ನಾಮಕನಾಗಿರತಕ್ಕಂತಹ ಇಂದ್ರ ಆಶ್ರಯನಾಗಿದ್ದಾನೆ. ಅದಕ್ಕೆ ಪ್ರಶ್ನೆ, ಕಸ್ಮಿನ್ ಖಲು ನಕ್ಷತ್ರ ಲೋಕಾಹ ಓತಾಶ್ಚ ಪ್ರೋತಾಶ್ಚ ದೇವಲೋಕೇಶು ಗಾರ್ಗಿ. ನಕ್ಷತ್ರ ಲೋಕ ಇಂದ್ರನ ಸ್ವರೂಪಭೂತವಾದ ಆನಂದಕ್ಕೆ ಯಾರು ಆಶ್ರಯ ಅಂತ ಪ್ರಶ್ನೆ. ಅದಕ್ಕೆ ದೇವಲೋಕ ಆಶ್ರಯ ಅಂತ. ದೇವಲೋಕ ಅಂದ್ರೆ ಲೋಕ ಅಂದ್ರೆ ಗೊತ್ತಾಯ್ತು, ಸ್ವರೂಪಾನಂದ ಅನುಭವ ಅಂತ. ದೇವ ಅಂದ್ರೆ ಯಾರು? ಆಚಾರ್ಯ ಭಾಷ್ಯ ಬರೀತಾರೆ, ಆನಂದಾನಾಂ ತಥ ಇಂದ್ರಾಣಾಂ ಮೌಕ್ತಾನಾಂ ದೇವಾಶ್ರಯ. ಮುಕ್ತ ಇಂದ್ರರ ಸ್ವರೂಪಭೂತವಾದ ಆನಂದಾನುಭವಕ್ಕೆ ಆಶ್ರಯನಾಗಿರ್ತಕ್ಕಂಥವನು ದೇವ. ದೇವ ಅಂದ್ರೆ ಯಾರು? ದೇವೇತಿ ಲಿಂಗನಾಮ ಸ್ಯಾತ್ ಲಿಂಗಾತ್ಮ ರುದ್ರ ಉಚ್ಯತೆ. ದೇವ ಅಂತನ್ನೋದು ಲಿಂಗ ಅಂತ ಅರ್ಥ. ಲಿಂಗ ಅಂತ ಒಬ್ಬ ಇದ್ದಾನೆ, ಅಂತ ಲಿಂಗನಿಗೆ ದೇವ ಅಂತ ಹೆಸರು. ಲಿಂಗ ಅಂದ್ರೆ ಯಾರು? ಲಿಂಗಾತ್ಮ ರುದ್ರ ಉಚ್ಯತೆ. ಲಿಂಗರೂಪರಾದವರು ರುದ್ರದೇವರಾದ್ದರಿಂದ ಮುಕ್ತರ ಸ್ವರೂಪಭೂತವಾದ ಆನಂದದ ಅನುಭವಕ್ಕೆ ಮುಕ್ತ ದೇವ, ಮುಕ್ತ ರುದ್ರ ಕಾರಣ. ಮುಕ್ತ ರುದ್ರ ಇದು ಮುಕ್ತ ಪ್ರಕರಣ ಆದ್ದರಿಂದ ರುದ್ರ ರೂಪದಿಂದ
ಅವರಿಗೆ ಮುಕ್ತಿ ಇಲ್ಲ, ಆದ್ದರಿಂದ ಶೇಷ ಅಂತ ಇಟ್ಕೊಳ್ಬೇಕು. ಪ್ರಕಾಶಮಾನನಾದ್ದರಿಂದ ಶೇಷ, ಮುಕ್ತ ಶೇಷ ಅಂತ ಅರ್ಥ ಮಾಡಬೇಕು. ಅಂದ್ರೆ ಮುಕ್ತ ಶೇಷನ ಸ್ವರೂಪಭೂತವಾದ ಆನಂದ ಏನಿದೆ ಅದು ಮುಕ್ತನಾದ ನಕ್ಷತ್ರನಾಮಕನಾಗಿರತಕ್ಕಂತಹ ಇಂದ್ರನ ಸ್ವರೂಪಭೂತವಾದ ಆನಂದಗಳಿಗೆ ಆಶ್ರಯ. ಇದು ಮುಕ್ತ ತಾರತಮ್ಯವನ್ನ ನಿರೂಪಣೆ ಮಾಡ್ತಿರೋ. ಇಲ್ಲಿಂದ ಮುಂದೆ ಗಾರ್ಗಿ ಪ್ರಶ್ನೆ ಮಾಡ್ತಾಳೆ, ಅಸ್ಮಿನ್ ಖಲು ದೇವಲೋಕಾಹ ಓತಾಶ್ಚ ಪ್ರೋತಾಶ್ಚ ಇಂದ್ರಲೋಕೇಶು ಗಾರ್ಗಿ. ಈ ದೇವಲೋಕದ ಆನಂದ ಮಹಾರುದ್ರ ಅಂದ್ರೆ ಶೇಷದೇವರ ಸ್ವರೂಪಭೂತವಾದ ಆನಂದದ ಅನುಭವ ಯಾರನ್ನ ಆಶ್ರಯ ಮಾಡಿಕೊಂಡಿದೆ ಅಂದ್ರೆ ಉತ್ತರ, ಇಂದ್ರಾಶ್ರಯ ಶಿವಸ್ಯಾಪಿ ಸುಖಾನಾಂ ಮುಕ್ತಿಗಾಮಿನಾಂ ಶಿವೋ ಈಶ್ವರ ನಾಮ ಸ್ಯಾತ್ ತತ್ಪಾರಮ್ಯಾತ್ ಸರಸ್ವತಿ ಇಂದ್ರೇತ್ಯುಕ್ತ. ಶಿವ ಮುಕ್ತ ಶಿವ ಅಂದ್ರೆ ಮುಕ್ತ ಶೇಷ, ಮುಕ್ತ ಶೇಷನ ಸ್ವರೂಪಭೂತವಾದ ಆನಂದದ ಅನುಭವ ಯಾರಲ್ಲಿ ಆಶ್ರಯ ಮಾಡಿಕೊಂಡಿದೆ ಅಂದ್ರೆ ಇಂದ್ರನಾಮಕಳಾದ ಸರಸ್ವತೀ ದೇವಿಯಲ್ಲಿ ಆಶ್ರಯ ಮಾಡಿಕೊಂಡಿದೆ. ಸರಸ್ವತೀ ದೇವಿಗೆ ಇಂದ್ರ ಅಂದ್ರೆ ಶಿವನಿಗೆ ರುದ್ರದೇವರಿಗೆ ಅರ್ಥಾತ್ ಶೇಷಾದಿಗಳಿಗೆ ಈಶ್ವರ ಅಂತ ಹೆಸರು. ಶಿವೋ ಈಶ್ವರ ನಾಮ ಸ್ಯಾತ್, ರುದ್ರದೇವರಿಗೆ ಈಶ್ವರ ಅಂತ ಪ್ರಸಿದ್ಧವಾದ ಒಂದು ನಾಮ. ಈಶ್ವರ ಎನ್ನುವ ಶಬ್ದದ ಅರ್ಥ ಪರಮೈಶ್ವರ್ಯಶಾಲಿ ಅಂತ. ರುದ್ರದೇವರ ಐಶ್ವರ್ಯಕ್ಕಿಂತಲೂ ಅಧಿಕವಾದ ಐಶ್ವರ್ಯ ಸರಸ್ವತಿ ದೇವಿಯಲ್ಲಿದೆ. ಆದ್ದರಿಂದ ಅವಳು ಇಂದ್ರನಾಮಕಳು. ಐಶ್ವರ್ಯವಂತರಾದ ರುದ್ರದೇವರ ಅರ್ಥಾತ್ ಶೇಷದೇವರ ಐಶ್ವರ್ಯಕ್ಕಿಂತಲೂ ಪರಮೈಶ್ವರ್ಯಶಾಲಿನಿ ಸರಸ್ವತಿ ದೇವಿ ಆದ್ದರಿಂದ ಸರಸ್ವತಿ ದೇವಿಗೆ ಇಂದ್ರ ಅಂತ ಹೆಸರು. ಆದ್ದರಿಂದ ಮುಕ್ತ ಶೇಷದೇವರ ಸ್ವರೂಪಭೂತವಾದ ಆನಂದದ ಅನುಭವ ಮುಕ್ತ ಇಂದ್ರನಾಮಕಳಾದ ಸರಸ್ವತೀ ದೇವಿಯಲ್ಲಿ ಆಶ್ರಯ ಮಾಡಿಕೊಂಡಿದೆ. ಈ ಆನಂದ ಯಾರೆಲ್ಲ ಆಶ್ರಯ ಮಾಡಿಕೊಂಡಿದೆ? ಅಸ್ಮಿನ್ ಖಲು ಇಂದ್ರಲೋಕಾಹ ಓತಾಶ್ಚ ಪ್ರೋತಾಶ್ಚ ಪ್ರಜಾಪತಿ ಲೋಕೇಶು ಗಾರ್ಗಿ. ಇಂದ್ರನಾಮಕಳಾದ ಸರಸ್ವತೀ ದೇವಿಯ ಸ್ವರೂಪಭೂತವಾದ ಆನಂದದ ಅನುಭವ ಯಾರನ್ನ ಆಶ್ರಯ ಮಾಡಿಕೊಂಡಿದೆ ಅಂತಂದ್ರೆ ಪ್ರಜಾಪತಿ. ಪ್ರಜಾಪತಿ ಅಂದ್ರೆ ಗೊತ್ತು, ಬ್ರಹ್ಮದೇವರು. ತತ್ಸುಕಾನಾಂ ಬ್ರಹ್ಮಾದಿರುನ್ಮುಕ್ತಿಗಾಮಿನಾಂ. ಪ್ರಜಾಪತಿ ನಾಮಕರಾಗಿರತಕ್ಕಂತಹ ಚತುರ್ಮುಖ ಬ್ರಹ್ಮದೇವರ ಸ್ವರೂಪಭೂತವಾದ ಆನಂದದ ಅನುಭವವನ್ನ ಆಶ್ರಯ ಮಾಡಿಕೊಂಡಿರುವಂತದ್ದು ಮುಕ್ತ ಇಂದ್ರನಾಮಕಳಾದ ಸರಸ್ವತೀ ದೇವಿಯ ಆನಂದಾನುಭವ. ಇಂಥ ಬ್ರಹ್ಮದೇವರ ಮುಕ್ತ ಬ್ರಹ್ಮದೇವರ ಆನಂದಾನುಭವ ಯಾರನ್ನ ಆಶ್ರಯ ಮಾಡಿಕೊಂಡಿದೆ ಅಂತಂದ್ರೆ ಬ್ರಹ್ಮಲೋಕೇಶು ಗಾರ್ಗಿ. ಬ್ರಹ್ಮಲೋಕ, ಬ್ರಹ್ಮಲೋಕ ಅಂದ್ರೆ ಬ್ರಹ್ಮ ಅಂದ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ನಾರಾಯಣ. ತತ್ಸುಖಾನಾಂ ಪರಂ ಬ್ರಹ್ಮ ಮುಕ್ತಿಗಾನಾಂ ಪರಾಶ್ರಯ ಏವಮೇವ ಚ ಸಂಸಾರೇ ಬಿಂಬತ್ವಾತ್ ಉತ್ತರೋತ್ತರಂ. ಚತುರ್ಮುಖ ಬ್ರಹ್ಮದೇವರ ಸ್ವರೂಪಭೂತವಾದ ಆನಂದ ಅನುಭವ ಯಾರ ಆನಂದ ಅನುಭವವನ್ನು ಆಶ್ರಯ ಮಾಡಿಕೊಂಡಿದೆ ಅಂತಂದ್ರೆ ಅನಾದ್ಯನಂತ ಕಾಲಗಳವರೆಗೂ ನಿತ್ಯನಾಗಿ ನಿತ್ಯ ಮುಕ್ತನಾಗಿ ತನ್ನ ಸ್ವರೂಪಭೂತವಾದ ಆನಂದದ ಅನುಭವವನ್ನು ಪಡೆಯತಕ್ಕಂತಹ ನಾರಾಯಣನ ಆನಂದವನ್ನ ಆಶ್ರಯ ಮಾಡಿಕೊಂಡಿರುವಂಥದ್ದು ಚತುರ್ಮುಖ ಬ್ರಹ್ಮದೇವರು. ಆದ್ದರಿಂದ ಎಲ್ಲಿಂದ ಆರಂಭ ಆಯ್ತು ನೋಡಿ, ಮನುಷ್ಯೋತ್ತಮರಿಂದ ಆರಂಭ ಮಾಡಿಕೊಂಡು ಚತುರ್ಮುಖ ಬ್ರಹ್ಮದೇವರವರೆಗೂ ಏನೀ ತಾರತಮ್ಯ ಇದೆ. ಇದು ಮುಕ್ತಿಯಲ್ಲಿ ಮಾತ್ರವಲ್ಲದೆ ಸಂಸಾರದಲ್ಲಿಯೂ ಇದೆ. ಕಾರಣ ಯಾಕೆ ಅಂದ್ರೆ ಒಬ್ಬರಿಗೊಬ್ಬರು ಬಿಂಬ ಪ್ರತಿಬಿಂಬ ಭಾವ ಇರೋದ್ರಿಂದ. ಬಿಂಬ ಪ್ರತಿಬಿಂಬ ಭಾವ ಮುಕ್ತಿಯಲ್ಲೂ ನಿರಂತರವಾಗಿ ಶಾಶ್ವತವಾಗಿರ್ತದೆ. ಆದ್ದರಿಂದ ಇದು
ತಾರತಮ್ಯ ಸಂಸಾರದಲ್ಲಿ ಹೇಗೋ ಮುಕ್ತಿಯಲ್ಲಿಯೂ ಈ ತಾರತಮ್ಯ ಅನ್ನೋದು ಹಾಗೇ ಇರ್ತದೆ. ಆದ್ದರಿಂದ ಸರ್ವಮುಕ್ತರಿಗೂ ಕೂಡ ಪರಾಶ್ರಯನಾಗಿ ಮುಕ್ತರಿಗೆ ಪರಮಗತಿಯಾಗಿ ನಿಂತಿರ್ತಕ್ಕಂಥವನು ನಾರಾಯಣ ಪರಬ್ರಹ್ಮ. ಅದಕ್ಕೆ ಗಾರ್ಗಿ ಕೇಳ್ತಾಳೆ, ಕಸ್ಮಿನ್ ಖಲು ಬ್ರಹ್ಮಲೋಕಾಹ ಓತಾಶ್ಚ ಪ್ರೋತಾಶ್ಚ. ನಾರಾಯಣನ ಆನಂದಕ್ಕೂ ಯಾರು ಆಶ್ರಯ? ಕೇಳ್ಬಿಟ್ಲೆ ಪ್ರಶ್ನೆ. ನಾರಾಯಣನ ಸ್ವರೂಪ ಭೂತವಾದ ಆನಂದಾನುಭವಕ್ಕೂ ಆಶ್ರಯರಾಗಿ ನಿಂತಿರ್ತಕ್ಕಂಥವರು ಯಾರು ಅಂತ ಕೇಳಿದ್ದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಗಾರ್ಗಿ. ಮಾತಿ ಪ್ರಾಕ್ಷೀಹಿ ಮಾತೆ ಮೂರ್ಧಾ ವ್ಯಪತತ್ ಅನತಿ ಪ್ರಶ್ನ್ಯಾಂ ವೈ ದೇವತಾಂ ಅತಿ ಪೃಚ್ಛಸಿ. ಗಾರ್ಗಿ ಮಾತಿ ಪ್ರಾಕ್ಷೀಹಿ. ಗಾರ್ಗಿ, ಅತಿಯಾದ ಪ್ರಶ್ನೆಯನ್ನು ಮಾಡಬೇಡ. ಭಗವಂತನ ಆನಂದಕ್ಕೆ ಯಾರು ಆಶ್ರಯ ಅನ್ನುವಂತಹ ವಿಷಯದಲ್ಲಿ ಮಿತಿಮೀರಿ ಪ್ರಶ್ನೆಯನ್ನು ನೀನು ಮಾಡಬೇಡ. ನಿನ್ ತಲೆ ನಾಶವಾಗ್ದೆಯಲ್ಲಿ ಅಂಧಂತಮಸ್ಸಿಗೆ ನೀನು ಬೀಳೋದು ಬೇಡ. ಯಾರ ವಿಷಯದಲ್ಲಿ ಪ್ರಶ್ನೆಯನ್ನು ಮಾಡಬಾರದು ಅಂಥ ಪರಬ್ರಹ್ಮನಾದ ನಾರಾಯಣನ ವಿಷಯದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಿ. ಆದ್ದರಿಂದ ಅತಿಪ್ರಾಕ್ಷೇಹಿ, ಪ್ರಶ್ನೆ ಮಾಡಬೇಡ. ನಾರಾಯಣನ ಆನಂದದ ವಿಷಯದಲ್ಲಿ ನೀನು ಪ್ರಶ್ನೆಯನ್ನು ಸರ್ವೋತ್ತಮ ತತ್ವದ ವಿಷಯದಲ್ಲಿ ಹೀಗೆಲ್ಲ ಪ್ರಶ್ನೆ ಮಾಡಬಾರದು. ನ ಪರಬ್ರಹ್ಮಣ ಕಶ್ಚಿದ್ ಆಶ್ರಯ ಸ್ವಾಶ್ರಯಂ ಯತಃ ತಸ್ರಾಶ್ರಯೋಸ್ತಿ ವೇತ್ಯೇವಂ ಪೃಚ್ಛತೋಪಿ ಶಿರಸ್ಸದ ಭಿದ್ಯತೆ ಪರ್ವತೈರಂಧೆ ತಮಸ್ಸಿ ಸ್ಥಸ್ಯ ದೇವತೈಃ ತಸ್ಮಾತ್ ಬ್ರಹ್ಮ ಪರಂ ನಿತ್ಯಂ ಜ್ಞೇಯಂ ಪೂರ್ಣಮನಾಶ್ರಯಂ. ಪರಬ್ರಹ್ಮ ನಾರಾಯಣನಿಗೆ ಆಶ್ರಯರಾಗಿ ನಿಂತಿರ್ತಕ್ಕಂಥವ್ರು ಯಾರೂ ಇಲ್ಲ. ಅವನು ಸ್ವಾಶ್ರಯ, ಅವನಿಗೆ ಅವನೇ ಆಶ್ರಯ, ಅವನು ಸ್ವತಂತ್ರ. ಭಗವಂತನಿಗೆ ಯಾರಾದ್ರೂ ಆಶ್ರಯ ಇದ್ದಾರಾ ಅಂತ ಕ್ವಶನ್ ಮಾಡಿಬಿಟ್ರೆ ಸಾಕು, ಅವ್ರಿಗೆ ಅಂಧಂತಮಸ್ಸೆ. ದೇವತೆಗಳು ಅವನ ತಲೆಯನ್ನ ಪರ್ವತಗಳಿಂದ ಮೇಲೆ ಕೆಳಗೆ ಹಾಕಿದ ಉಂಡೆ ಚೂರು ಚೂರಾಗಿ ಬೀಳುವಂತೆ ಅವನ ತಲೆ ಒಡೆದು ಹೋಗಿ ಅಂಧಂತಮಸ್ಸಿಗೆ ಬಿದ್ದು ಬಿಡ್ತಾನೆ. ಆದ್ದರಿಂದ ಪರಬ್ರಹ್ಮನಿಗೆ ಯಾರು ಆಶ್ರಯವಿಲ್ಲ. ಆದ್ದರಿಂದ ಭಗವಂತನನ್ನ ನಿತ್ಯ ಪೂರ್ಣ ಅನಾಶ್ರಯ ಸ್ವತಂತ್ರ ಅಂತ ಚಿಂತನೆ ಮಾಡಿದೆ. ಭಗವಂತನನ್ನ ನಿತ್ಯ ಅಂತ ಚಿಂತನೆ ಮಾಡಬೇಕು, ಭಗವಂತನನ್ನ ಪೂರ್ಣ ಅಂತ ಅನುಸಂಧಾನ ಮಾಡಬೇಕು, ಭಗವಂತನನ್ನ ಸ್ವತಂತ್ರ ಅಂತ ಅನುಸಂಧಾನ ಮಾಡಬೇಕು. ಇದು ಬ್ರಹ್ಮಾಂಡ ಪುರಾಣ ಈ ಗಾರ್ಗಿ ಬ್ರಾಹ್ಮಣಕ್ಕೆ ಕೊಡುವಂತಹ ಪ್ರಮಾಣ. ಮುಕ್ತ ತಾರತಮ್ಯದ ಬಗ್ಗೆ ನಿರೂಪಣೆ ಮಾಡತಕ್ಕ ವಿಷಯ. ಮಹಾಭಾರತ ಹೇಳುತ್ತೆ, ರುದ್ರಂ ಸಮಾಶ್ರಿತ ದೇವಾ ರುದ್ರೋ ಬ್ರಹ್ಮಾಂಡಮಾಶ್ರಿತಃ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ರುದ್ರದೇವರನ್ನ ಎಲ್ಲ ದೇವತೆಗಳು ಆಶ್ರಯ ಮಾಡಿಕೊಂಡಿದ್ದಾರೆ. ಅಂತಹ ಸರ್ವ ದೇವಾಶ್ರಯನಾಗಿರ್ತಕ್ಕ ರುದ್ರ ಬ್ರಹ್ಮದೇವರಿಂದ ಆಶ್ರಿತನಾಗಿದ್ದಾನೆ. ಬ್ರಹ್ಮದೇವರು ನನ್ನನ್ನ ಆಶ್ರಯ ಮಾಡಿಕೊಂಡಿದ್ದಾರೆ, ನಾನು ಯಾರನ್ನೂ ಆಶ್ರಯ ಮಾಡಿಕೊಂಡಿಲ್ಲ ಅಂತ ಭಗವಂತ ಹೇಳುವಂತಹ ಮಾತು ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಬರ್ತಾ ಇದೆ. ಆದ್ದರಿಂದ ಭಗವಂತ ಯಾರನ್ನೂ ಆಶ್ರಯಿಸದೆ ನಿತ್ಯನಾಗಿ ಪೂರ್ಣನಾಗಿ ಸ್ವತಂತ್ರನಾಗಿ ಇದ್ದಾನೆ. ಅಥಾತಃ ಆನಂದಸ್ಯ ಮೀಮಾಂಸಾ ಭವತಿ ಇತ್ಯಾದಿ. ಆದ್ರೆ ಮುಕ್ತ ತಾರತಮ್ಯದ ವಿಷಯದಲ್ಲಿ ಅಥಾತ ಆನಂದಸ್ಯ ಮೀಮಾಂಸಾ ಯುವಾಸ್ಯಾದು ಯುವಾಧ್ಯಾಯಕಃ ಅಂತ ಮುಕ್ತ ತಾರತಮ್ಯದ ವಿಷಯದಲ್ಲಿ ಬೇಕಾದಷ್ಟು ಶ್ರುತಿವಾಕ್ಯ ಇದೆ. ಅದರಿಂದ ಇದು ಮುಕ್ತರ ತಾರತಮ್ಯವನ್ನ ನಿರೂಪಣೆ ಮಾಡತಕ್ಕ ಪ್ರಕರಣ. ಅದರಿಂದ ಲೋಕ ಅನ್ನುವ ಶಬ್ದಕ್ಕೆ ಮುಕ್ತರ ಸ್ವರೂಪಭೂತವಾದ ಆನಂದ ಅಂತ ಅರ್ಥ ಕೊಟ್ರಲ್ಲ, ಅದು ಹೇಗೆ ಎನ್ನುವ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಸಂಸಾರಾಲ್ಲುಪ್ತಾನಾಂ ಮುಕ್ತಾನಾಂ ಕಾನಿ ಸುಖಾನಿ ಲೋಕಾಹ ರೋಚಮಾನಾನಿ ಕಾನಿ ಲೋಕಾಹ. ಎರಡು ರೀತಿ ಅರ್ಥ ಕೊಡ್ತಾರೆ. ಸಂಸಾರದಿಂದ ಲುಪ್ತರಾದ, ಸಂಸಾರ ಮೈನಸ್ ಆಗ್ಬಿಟ್ಟಿದೆ ಅವರಿಗೆ, ಅಂದ್ರೆ ಸಂಸಾರ ಬಂಧನದಿಂದ ಬಿಡುಗಡೆಯನ್ನ ಪಡೆದಿರತಕ್ಕಂತಹ ಮುಕ್ತರ ಕ ಸುಖ ಅದು ಲೋಕ. ಲೋ ಅಂದ್ರೆ ಸಂಸಾರ ಲುಪ್ತರಾದ ಮುಕ್ತರು, ಕ ಅವರ ಸುಖ ಅದು ಲೋಕ. ಅಥವಾ ಲೋ ಅಂದ್ರೆ
ರೋಚಮಾನಾನಿ ಅನುಭವಕ್ಕೆ ಬರುವಂತಹ ಸುಖ ಅಂದ್ರೆ ಸಂಸಾರ ಮುಕ್ತರಾದ ಜೀವರ ಅನುಭವ ವೇದ್ಯವಾದ ಸುಖ ಅದು ಲೋಕ. ಲೀನಂ ಸುಖಂ ಕೈತ್ಯುಕ್ತಂ ಕನ್ನಾಮಕ್ಷೀಯತೆ ತ್ರೇತಂದು ಪ್ರಮಾಣ ಕೊಡ್ತಾರೆ ಆಚಾರ್ಯ. ಆದ್ದರಿಂದ ಸಂಸಾರವನ್ನ ಕಳಚಿಕೊಂಡು ಸ್ವರೂಪಭೂತವಾದ ಆನಂದದ ಅನುಭವವನ್ನ ಪಡೆಯುವಂತಹ ಮುಕ್ತರ ಆನಂದ ಅನುಭವ ಏನಿದೆ ಅದಕ್ಕೆ ಲೋಕ ಅಂತ ಹೆಸರಾದ್ದರಿಂದ ಇದು ಮುಕ್ತ ತಾರತಮ್ಯವನ್ನ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಯಾವಾಗ ಭಗವಂತನ ವಿಷಯದಲ್ಲಿ ಮಿತಿಮೀರಿದ ಪ್ರಶ್ನೆಯನ್ನು ನೀನು ಮಾಡಬೇಡ ಅಂತ ಹೇಳಿದ್ದಕ್ಕೆ ಗಾರ್ಗಿ ವಾಚಕ್ನವಿ ಸುಮ್ನೆ ಆಗ್ಬಿಟ್ಲು. ಯಾವಾಗ ಗಾರ್ಗಿ ವಾಚಕ್ನವಿ ಸುಮ್ನೆ ಆದ್ಲೋ ಆಗ ಉದ್ದಾಲಕರಾದ ಆರುಣಿಗಳು ಎದ್ದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದೇ ಅತ್ಯಂತ ಪ್ರಸಿದ್ಧವಾಗಿರತಕ್ಕ ಅಂತರ್ಯಾಮಿ ಬ್ರಾಹ್ಮಣ, ಅಂತರ್ಯಾಮ್ಯಮೃತ ಅಂತರ್ಯಾಮ್ಯಮೃತ ಅಂತ ಭಗವಂತನ ಅಂತರ್ಯಾಮಿತ್ವವನ್ನ ಸ್ಪಷ್ಟವಾಗಿ ನಿರೂಪಣೆ ಮಾಡತಕ್ಕಂತಹ ಅಂತರ್ಯಾಮಿ ಬ್ರಾಹ್ಮಣ ಅಂತನ್ನೋದು ನಮಗಿಲ್ಲಿ ಬರ್ತಾ ಇದೆ. ಆ ಉದ್ದಾಲಕರ ಪ್ರಶ್ನೆ, ಅದಕ್ಕೆ ಉತ್ತರವನ್ನ ಯಾಜ್ಞವಲ್ಕ್ಯರು ಯಾವ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅನ್ನುವ ಭಾಗವನ್ನ ಮತ್ತೆ ನಾಳಿನ ಪಾಠದಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಮುಕ್ತ ತಾರತಮ್ಯ ನಿರೂಪಣ ಪರವಾದ ಗಾರ್ಗಿ ಬ್ರಾಹ್ಮಣವನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು.